ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ರಾಮ ಮಂದಿರ, ಜ್ಞಾನವಾಪಿ ಎಲ್ಲೇ ಹೋದರೂ ಒಂದು ಕಾಮನ್ ಇದ್ದೇ ಇರುತ್ತೆ. ಅದು ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟ್. ವರ್ಷಿಪ್ ಆ್ಯಕ್ಟ್ 1991. ಇದರ ಪ್ರಕಾರ ಯಾವುದೇ ಧಾರ್ಮಿಕ ಸ್ಥಳ 1947ರಲ್ಲಿ ಯಾವ ಸ್ಥಿತಿಯಲ್ಲಿರುತ್ತೋ ಅದೇ ಸ್ಥಿತಿಯಲ್ಲಿ ಇರಬೇಕು. ಯಾವುದೇ ಬದಲಾವಣೆ ಮಾಡುವಂತಿಲ್ಲ. ಆದರೆ ರಾಮ ಮಂದಿರ ಒಂದನ್ನು ಹೊರತುಪಡಿಸಿ 2020ರಲ್ಲಿ ಈ ಆ್ಯಕ್ಟ್ ತೆಗೆದು ಹಾಕಬೇಕು ಅಂತ ಭಾರಿ ಚರ್ಚೆ ಆಗುತ್ತೆ. ಈ ಆ್ಯಕ್ಟ್ ತಪ್ಪು ಹಾಗೂ ಸಂಪೂರ್ಣವಾಗಿ ಸಂವಿಧಾನ ಬಾಹಿರವಾಗಿದೆ ಅಂತ ಹಿರಿಯ ವಕೀಲರಾದ ಅಶ್ವಿನಿ ಉಪಾಧ್ಯಾಯ್ ಪಿಟಿಷನನ್ನು ಹಾಕಿದ್ದಾರೆ. ಆದರೆ ಈಗ ಕೇಂದ್ರ ಸರ್ಕಾರ ಇದಕ್ಕೆ ತನ್ನ ಉತ್ತರವನ್ನೇ ನೀಡ್ತಾ ಇಲ್ಲ. ಇಲ್ಲಿ ಹಿಂದೂಗಳು ಹಾಗೂ ಕೆಲವರ ಬೇಡಿಕೆ ಏನಂದರೆ ಈ ಆ್ಯಕ್ಟ್ ಕೇವಲ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಮಾತ್ರ ಲಾಭ ಆಗುತ್ತೆ. ಯಾಕಂದರೆ ಈ ದೇಶದಲ್ಲಿ ದೇವಸ್ಥಾನಗಳನ್ನು ಒಡೆದು ಮಸೀದಿ ಕಟ್ಟಿದ್ದು ಅವರೇ. ಹೀಗಾಗಿ ಅವರ ಲಾಭಕ್ಕಾಗಿ ಈ ಕಾನೂನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಇದನ್ನು ತೆಗೆದು ಹಾಕಬೇಕು ಅನ್ನೋದು ವಾದ. ಸುಪ್ರೀಂ ಕೋರ್ಟ್ನಲ್ಲಿ ಅಶ್ವಿನಿ ಉಪಾಧ್ಯಾಯ ಅವರು ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೀತಾ ಇದೆ. ಹೀಗಿರುವಾಗ ಡಿಸೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ ಲೋವರ್ ಕೋರ್ಟ್ಗೆ ಆದೇಶವನ್ನು ಕೊಟ್ಟಿದೆ. ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಯಾವುದೇ ರೀತಿಯ ನಿರ್ಧಾರ ತೆಗೆದುಕೊಳ್ಳುವವರೆಗೂ ನೀವು ಯಾವುದೇ ರೀತಿಯ ಸರ್ವೆ ಮಾಡಬಾರ್ದು. ಮತ್ತು ಲೋವರ್ ಕೋರ್ಟ್ ಯಾವುದೇ ತೀರ್ಪನ್ನು ನೀಡಿದರೂ ಕೂಡ ಅದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಗೆಯನ್ನು ನೀಡೋದಿಲ್ಲ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಈ ರೀತಿಯ ಅರ್ಜಿಗಳು ಹೆಚ್ಚಾಗಿ ಬರ್ತಾ ಇವೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ ಅರ್ಜಿಯಲ್ಲಿ ಹೊಸದು ಏನಾದರೂ ಬಂದರೆ ಇದು ಪರವಾಗಿಲ್ಲ, ಮತ್ತೆ ಹಳೆದೇ ವಿಷಯ ಇದ್ದರೆ ಪ್ರಯೋಜನ ಇಲ್ಲ. ಸುಪ್ರೀಂ ಕೋರ್ಟ್ ಇದರ ತೀರ್ಪನ್ನು ಏಪ್ರಿಲಲ್ಲಿ ನೀಡಲಿದೆ. ಆದರೆ ಅಚ್ಚರಿ ಏನಂದರೆ ಕೇಂದ್ರ ಸರ್ಕಾರ ಈ ವಿಷಯ ಬಗ್ಗೆ ಯಾವುದೇ ರೀತಿಯ ಉತ್ತರವನ್ನು ನೀಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಉತ್ತರ ನೀಡಲು ಸುಪ್ರೀಂ ಕೋರ್ಟ್ ಬಹಳ ಹಿಂದೆ ಆದೇಶವನ್ನು ನೀಡಿದೆ. ಆದರೆ ಕೇಂದ್ರ ಸರ್ಕಾರ ಏನು ಕೂಡ ಹೇಳ್ತಾ ಇಲ್ಲ. ಆದರೆ ಮುಸ್ಲಿಂ ಸಮುದಾಯ ಕೇಂದ್ರ ಸರ್ಕಾರ ಇದರ ಬಗ್ಗೆ ಅಭಿಪ್ರಾಯ ಹೇಳಲೇಬಾರ್ದು. ಆ ಹಕ್ಕನ್ನು ನ್ಯಾಯಾಲಯ ಅವರಿಗೆ ಕೊಡಲೇಬಾರ್ದು. ಕೊಟ್ಟರೆ ಅವರು ಹಿಂದೂಗಳಿಗೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇದೆ. OIC ಅಶ್ವಿನಿ ಉಪಾಧ್ಯಾಯ್ ಇವರ ಬೇಡಿಕೆಯ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. ಹಾಗೂ ಸಮಾಜವಾದಿ ಪಾರ್ಟಿಯ MP ಇಕ್ರಾ ಚೌಧರಿ ಅವರ ಬೇಡಿಕೆ ಕೂಡ ಮುಸ್ಲಿಂ ಪರವಾಗಿದೆ. ಅವರ ಪ್ರಕಾರ ಈಗಿನ ಕಾನೂನು ಸರಿ ಇದೆ ಅನ್ನೋದು ಅರ್ಥ. ಆದರೆ ಅಶ್ವಿನಿ ಉಪಾಧ್ಯಾಯ ಅವರು ಇದು ಕಂಪ್ಲೀಟ್ ಸಂವಿಧಾನ ಬಾಹಿರವಾಗಿದೆ. ಯಾಕಂದರೆ ಈ ಕಾನೂನಿನ ಪ್ರಕಾರ ನಿರ್ದಿಷ್ಟ ಸಮುದಾಯ ಪ್ರಯೋಜನನ ಪಡ್ಕೊಳ್ತಾ ಇದೆ. ಉಳಿದ ಹಿಂದೂ, ಜೈನ್, ಸಿಖ್ ಸಮುದಾಯಗಳಿಗೆ ಯಾವುದೇ ರೀತಿಯ ಪ್ರಯೋಜನನೇ ಆಗ್ತಾ ಇಲ್ಲ. ಜಾತ್ಯತೀತತೆ ಹೆಸರಿನಲ್ಲಿ ನಿರ್ದಿಷ್ಟ ಸಮುದಾಯ ಪ್ರಯೋಜನವನ್ನು ಪಡಿತಾ ಇದೆ. 1991ರಲ್ಲಿ ಕಾಂಗ್ರೆಸ್ ಸಮಯದಲ್ಲಿ ಈ ಕಾನೂನನ್ನು ರಚಿಸಿದ್ದು ಹಾಗೂ ಈ ಕಾನೂನನ್ನು ಸಂವಿಧಾನ ಬಾಹಿರ ಎಂದು ಘೋಷಿಸುವ ಮೂಲಕ ಇದನ್ನು ರದ್ದುಗೊಳಿಸಬೇಕು ಅಂತ ಕೋರ್ಟ್ ಮುಂದೆ ಕೇಳ್ಕೊಳ್ತಾರೆ. ಜೊತೆಗೆ ಅವರ ಬೇಡಿಕೆ ಏನಂದರೆ ಈಗಿನ ಎಲ್ಲ ಧಾರ್ಮಿಕ ಸ್ಥಳಗಳನ್ನು ಸಮೀಕ್ಷೆ ಮಾಡಿ ಯಾವ ಕಾಲದಲ್ಲಿ ಹೇಗಿತ್ತು, ಮಂದಿರವಾಗಿತ್ತಾ, ಮಂದಿರ ಆಗಿದ್ರೆ ನಂತರ ಆಕ್ರಮಣಕಾರಿಗಳು ಭಾರತಕ್ಕೆ ಬಂದಾಗ ನಮ್ಮ ಧಾರ್ಮಿಕ ಸ್ಥಳಗಳನ್ನು ಹೇಗೆ ಬದಲಾಯಿಸಿದ್ರು ಅನ್ನೋದನ್ನು ಸರ್ವೆಯ ಮೂಲಕ ಪತ್ತೆ ಹಚ್ಚಬೇಕು. ವಿಚಿತ್ರ ಅಂದರೆ ಬಹುಸಂಖ್ಯಾತ ಹಿಂದೂಗಳಿರುವ ಭಾರತದಲ್ಲಿ ಇಲ್ಲಿವರೆಗೆ ಮಸೀದಿಯನ್ನು ಒಡೆದು ದೇವಸ್ಥಾನ ನಿರ್ಮಿಸಲಾಗಿದೆ ಅಂತ ಒಂದು ಕೇಸ್ ಕೂಡ ದಾಖಲಾಗಿಲ್ಲ. ಬದಲಾಗಿ ಎಲ್ಲ ಕೇಸಲ್ಲಿ ದೇವಸ್ಥಾನವನ್ನು ಹೊಡೆದು ಮಸೀದಿಯನ್ನಾಗಿ ಮಾಡಲಾಗಿದೆ ಅಂತಾನೆ ಇರೋದು. ಸುಪ್ರೀಂ ಕೋರ್ಟ್ನಲ್ಲಿ ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟ್ ವಿಚಾರಣೆ ಹೀಗೆ ನಡೀತಾ ಇದೆ. ಆದರೆ ಇದರ ಬಗ್ಗೆ ಮೌನವಾಗಿರುವ ಮೋದಿಜಿ ಸೈಲೆಂಟ್ ಆಗಿ ದೊಡ್ಡ ಆಟ ಆಡ್ತಾ ಇದ್ದಾರೆ. ಏಪ್ರಿಲ್ ಒಳಗೆ ಅದು ನಿಮಗೆ ಗೊತ್ತಾಗುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.